ಪ್ರಶ್ನೆ ಸಂಖ್ಯೆ 1. ನೀಲಗಿರಿಯಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ದೊಡ್ಡ ಬೆಟ್ಟ. ಪ್ರಶ್ನೆ ಸಂಖ್ಯೆ 2. ಭಾರತದಲ್ಲಿ ಅತಿ ದೊಡ್ಡ ನದಿ ಪಾತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ ಗಂಗಾ ನದಿ. ಪ್ರಶ್ನೆ ಸಂಖ್ಯೆ 3. ಕೆಳಗಿನವುಗಳಲ್ಲಿ ಯಾವುದು ಒಂದು ಆಣೆಕಟ್ಟು ಕಾವೇರಿ ನದಿಗೆ ಸಂಬಂಧಿಸಿಲ್ಲ? ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಲಕಮಗೌಡ ಆಣೆಕಟ್ಟು. ಪ್ರಶ್ನೆ ಸಂಖ್ಯೆ 4. ಸ್ಟ್ಯಾನ್ಲಿ ಜಲಾಶಯ ಯಾವ ನದಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ನದಿ. ಪ್ರಶ್ನೆ ಸಂಖ್ಯೆ 5. ಕರ್ನಾಟಕದಲ್ಲಿರುವ ಯಾವ ರಾಷ್ಟ್ರೀಯ ಉದ್ಯಾನ ಪ್ರಾಜೆಕ್ಟ್ ಟೈಗರ್ಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನ. ಪ್ರಶ್ನೆ ಸಂಖ್ಯೆ 6. ರಾವಿ ನದಿಯು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಿಯುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಜಮ್ಮು ಪ್ರಶ್ನೆ ಸಂಖ್ಯೆ 7. ಗೋವಾ ರಾಜ್ಯವು ಯಾವ ನದಿಯ ದಡದಲ್ಲಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಡೋವಿ ನದಿ. ಪ್ರಶ್ನೆ ಸಂಖ್ಯೆ 8. ಭಾರತದ ಯಾವ ರಾಜ್ಯವು ಮಸಾಲೆ ತೋಟ ಎಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ. ಪ್ರಶ್ನೆ ಸಂಖ್ಯೆ 9. ಮಹಾರಾಷ್ಟ್ರ ರಾಜ್ಯದಲ್ಲಿ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಗಳಿಗೆ ಹೀಗೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಸಹ್ಯಾದ್ರಿ. ಪ್ರಶ್ನೆ ಸಂಖ್ಯೆ 10. ಈ ಕೆಳಗಿನ ಯಾವ ನದಿಯನ್ನು ಬಿಹಾರದ ಕಣ್ಣೀರು ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ ಕೋಸಿ ನದಿ. ಪ್ರಶ್ನೆ ಸಂಖ್ಯೆ 11. ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಬಿ ಆಗುಂಬೆ. ಪ್ರಶ್ನೆ ಸಂಖ್ಯೆ 12. ಭಾರತದಲ್ಲಿ ಪ್ರಥಮ ಅಣುಶಕ್ತಿ ಕೇಂದ್ರ ಸ್ಥಾಪನೆಯಾಗಿರುವ ಸ್ಥಳ? ಸರಿಯಾದ ಉತ್ತರ ಆಪ್ಷನ್ ಡಿ ತಾರಾಪುರ. ಪ್ರಶ್ನೆ ಸಂಖ್ಯೆ 13. ಕಪ್ಪು ಮಣ್ಣು ಈ ಕೆಳಗಿನ ಯಾವ ಬೆಳೆಗೆ ಅತ್ಯುತ್ತಮವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿ ಬೆಳೆಗೆ. ಪ್ರಶ್ನೆ ಸಂಖ್ಯೆ 14. ಭಾರತದಲ್ಲಿ ಅತಿ ಉದ್ದವಾದ ಆಣೆಕಟ್ಟು ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಹಿರಾಕುಡ್ ಆಣೆಕಟ್ಟು. ಪ್ರಶ್ನೆ ಸಂಖ್ಯೆ 15. ಕರ್ನಾಟಕದಲ್ಲಿ ಪೆಟ್ರೋಲಿಯಂ ಶುದ್ಧೀಕರಣ ಘಟಕ ಇರುವ ಸ್ಥಳ? ಸರಿಯಾದ ಉತ್ತರ ಆಪ್ಷನ್ ಬಿ ಮಂಗಳೂರು. ಪ್ರಶ್ನೆ ಸಂಖ್ಯೆ 16. ಮುಂಬೈ ಬಂದರು ಹೀಗೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ ಗೇಟ್ವೇ ಆಫ್ ಇಂಡಿಯಾ. ಪ್ರಶ್ನೆ ಸಂಖ್ಯೆ 17. ಸಮುದ್ರದಿಂದ ಭೂಮಿಗೆ ಬೀಸುವ ಯಾವ ಮಾನ್ಸೂನ್ ಗಾಳಿಯು ಭಾರತಕ್ಕೆ ಬೇಸಿಗೆಯಲ್ಲಿ ಮಳೆಯನ್ನು ತರುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ನೈಋತ್ಯ ಮಾನ್ಸೂನ್ ಮಾರುತ. ಪ್ರಶ್ನೆ ಸಂಖ್ಯೆ 18. ಅಲಕನಂದ ಮತ್ತು ಭಾಗೀರಥಿ ನದಿಗಳು ಸಂಗಮಿಸುವ ಸ್ಥಳ? ಸರಿಯಾದ ಉತ್ತರ ಆಪ್ಷನ್ ಬಿ ದೇವಪ್ರಯಾಗ್. ಪ್ರಶ್ನೆ ಸಂಖ್ಯೆ 19. ಹಳೆಯ ಕಾಲದ ಮೆಕ್ಕಲು ಮಣ್ಣನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಭಾಂಗಾರ್ ಮಣ್ಣು ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 20. ಭಾರತದ ಕರಾವಳಿಯ ಉದ್ದ ಎಷ್ಟು? ಸರಿಯಾದ ಉತ್ತರ ಆಪ್ಷನ್ ಬಿ 6100 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 21. ಅಮೃತಶಿಲೆಯಲ್ಲಿರುವ ರಾಸಾಯನಿಕ ಪದಾರ್ಥ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್.
ಪ್ರಶ್ನೆ ಸಂಖ್ಯೆ 22. ಆಕಾಶಕಾಯಗಳ ವಿವರಗಳನ್ನು ನೋಡುವುದಕ್ಕಾಗಿ ಬಳಸುವ ಉಪಕರಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಟೆಲಿಸ್ಕೋಪ್. ಪ್ರಶ್ನೆ ಸಂಖ್ಯೆ 23. ಗ್ರಹಗಳ ಚಲನೆಯನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ಕೆಪ್ಲರ್. ಪ್ರಶ್ನೆ ಸಂಖ್ಯೆ 24. ರಾತ್ರಿಯಲ್ಲಿ ಅತಿ ಪ್ರಕಾಶಮಾನವಾದ ನಕ್ಷತ್ರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಸಿರಿಯಸ್. ಪ್ರಶ್ನೆ ಸಂಖ್ಯೆ 25. ಪ್ರಕಾಶ ವರ್ಷ ಈ ಕೆಳಗಿನ ಯಾವುದನ್ನು ಅಳೆಯುವ ಏಕಮಾನ? ಸರಿಯಾದ ಉತ್ತರ ಆಪ್ಷನ್ ಸಿ, ಖಗೋಳ ವಿಜ್ಞಾನದಲ್ಲಿ ಬಹುದೂರಗಳನ್ನು ಅಳೆಯುವ ಮಾನ. ಪ್ರಶ್ನೆ ಸಂಖ್ಯೆ 26. ಸೂರ್ಯನಲ್ಲಿ 90% ಇರುವ ದ್ರವ್ಯರಾಶಿ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ಜಲಜನಕ. ಪ್ರಶ್ನೆ ಸಂಖ್ಯೆ 27. ಗ್ರಹವೊಂದು ಸೂರ್ಯನಿಗೆ ಸಮೀಪವಿದ್ದಾಗ ಆ ಸ್ಥಾನವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ನೀಚ ಸ್ಥಾನ. ಪ್ರಶ್ನೆ ಸಂಖ್ಯೆ 28. ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ? ಸರಿಯಾದ ಉತ್ತರ ಆಪ್ಷನ್ ಎ, ಶಿಷ್ಟ. ಪ್ರಶ್ನೆ ಸಂಖ್ಯೆ 29. ಯಾವುದು ಬೃಹತ್ ವೃತ್ತವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಸಮಭಾಜಕ ವೃತ್ತ. ಪ್ರಶ್ನೆ ಸಂಖ್ಯೆ 30. ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾನ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಎ, ರಿಕ್ಟರ್ ಮಾನ.